ಬೆನ್ನೂರು ಕರಗ ನಡೀತಾ ಇದೆ. ಆ ಕರಗಕ್ಕೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ. ಅಂದರೆ ಕರಗ ಸಮಿತಿಯಿಂದ ನಮಗಿನ್ನೂ ಹಣ ತಲುಪಿಲ್ಲ, ಅವರೇ ಸ್ವಂತ ಖರ್ಚಿನಲ್ಲಿ ಕರಗ ಮಾಡ್ತಿದ್ದೀವಿ ಅನ್ನುವಂಥ ಆರೋಪ. ಬಹುಕಾಲದ ಪದ್ಧತಿ ಇದೆ. ಸರ್ಕಾರ ಈ ಬೆಂಗಳೂರು ಕರಗವನ್ನು ವಿಜೃಂಭಿಸಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ ನಿದರ್ಶನಗಳು ಬಹಳ ಕಾಲದಿಂದ ನಡೆದು ಬರ್ತಿದೆ. ಆದರೆ ನನಗನ್ಸೋದು ಆ ಕರಗಕ್ಕೆ ಕೊಡುವಷ್ಟು ದುಡ್ಡು ಕೂಡ ಈ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಆದ್ದರಿಂದಲೇ ಎಲ್ಲದರಲ್ಲೂ ಕೂಡ ಇವತ್ತು ದಲಿತರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು, ಮೋಸ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಯಾಕಂದರೆ ಕರಗ ಹಿಂದೂ ಹಬ್ಬ ಅದು. ಆ ಕಾರಣದಿಂದ ಇವರು ಮೀನಾಮೇಷ ಎಣಿಸ್ತಿರ್ಬೋದು. ಅದೇ ಏನಾದರೂ ಮುಸಲ್ಮಾನ್ ಬಂಧುಗಳು ಏನಾದರೂ ಇವತ್ತು ಮಾಡ್ತಾರೆ ಅಂದಿದ್ದರೆ ಎದ್ದು ಬಿದ್ದು ತಾವೇ ಹೋಗಿ ಕೊಟ್ಟು ಬರ್ತಿದ್ರು. ಅಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿದೆ. ಧನ್ಯವಾದ. ಸರ್, ಇವತ್ತು ಬೆನ್ನೂರು ಕರಗ ನಡೀತಾ ಇದೆ. ಆ ಕರಗಕ್ಕೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ. ಅಂದರೆ ಕರಗ ಸಮಿತಿಯಿಂದ ನಮಗಿನ್ನೂ ಹಣ ತಲುಪಿಲ್ಲ, ಅವರೇ ಸ್ವಂತ ಖರ್ಚಿನಲ್ಲಿ ಕರಗ ಮಾಡ್ತಿದ್ದೀವಿ ಅನ್ನುವಂಥ ಆರೋಪ. ಬಹುಕಾಲದ ಪದ್ಧತಿ ಇದೆ. ಸರ್ಕಾರ ಈ ಬೆಂಗಳೂರು ಕರಗವನ್ನು ವಿಜೃಂಭಿಸಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ ನಿದರ್ಶನಗಳು ಬಹಳ ಕಾಲದಿಂದ ನಡೆದು ಬರ್ತಿದೆ. ಆದರೆ ನನಗನ್ಸೋದು ಆ ಕರಗಕ್ಕೆ ಕೊಡುವಷ್ಟು ದುಡ್ಡು ಕೂಡ ಈ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಆದ್ದರಿಂದಲೇ ಎಲ್ಲದರಲ್ಲೂ ಕೂಡ ಇವತ್ತು ದಲಿತರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು, ಮೋಸ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಯಾಕಂದರೆ ಕರಗ ಹಿಂದೂ ಹಬ್ಬ ಅದು. ಆ ಕಾರಣದಿಂದ ಇವರು ಮೀನಾಮೇಷ ಎಣಿಸ್ತಿರ್ಬೋದು. ಅದೇ ಏನಾದರೂ ಮುಸಲ್ಮಾನ್ ಬಂಧುಗಳು ಏನಾದರೂ ಇವತ್ತು ಮಾಡ್ತಾರೆ ಅಂದಿದ್ದರೆ ಎದ್ದು ಬಿದ್ದು ತಾವೇ ಹೋಗಿ ಕೊಟ್ಟು ಬರ್ತಿದ್ರು. ಅಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿದೆ. ಧನ್ಯವಾದ.